रामाय रामभद्राय रामचंद्राय वेधसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्ण पूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम अथातो ब्रह्म जिज्ञासा। ओम श्री गुरुभ्यो नमः हरि ओम ಅಂತೇಳಿದರೆ ಶುಭ ಮತ್ತು ಉಚ್ಚ ಗುಣಗಳು ಮತ್ತು ಭಗವಂತನ ಶ್ರೀಕೃಷ್ಣನ ಮಾರ್ಗದರ್ಶನದಲ್ಲಿ ಪಾಂಡವರು ಹೋಗ್ತಾ ಇದ್ದರೆ ಕೌರವರು ಒಂದು ಕಡೆಯಲ್ಲಿ ಕಳಿಂಕನಿಂದ ಉಪದೇಶ, ಇನ್ನೊಂದು ಕಡೆಯಲ್ಲಿ ಶಕುನಿಯಿಂದ. ಏನು ಶಕುನಿಗೂ ಕೂಡ ಗುರು ಯಾವ ಆ ಕಳಿಂಕ. ಸೊ ಆ ಕಳಿಂಕ ಅವನು ಹೆಸರೇ ಕಳಿಂಕ, ಅವನು ಅಂತೇಳಿದರೆ ಬ್ರಾಹ್ಮಣ ಜಾತಿಗೆ ಕಳಂಕ. ಸೊ ಅಂತಹ ಕಳಿಂಕನು ಅಂತೇಳಿದರೆ ಅಂಥವ್ರಿಗೆ ಏನು ಹೆಸರು ಅಂತೇಳಿದರೆ ಬ್ರಹ್ಮಬಂಧು ಅಂತ. ಬ್ರಾಹ್ಮಣ ಜಾತಿಗೆ ಆಭಾಸ ಅವರು ಬ್ರಹ್ಮಬಂಧು. ಸೊ ಬ್ರಹ್ಮಬಂಧು ಅಂದರೆ ಬ್ರಾಹ್ಮಣರಿಗೆ ಬಂಧು ಅಂತಲ್ವಾ? ಇಲ್ಲ, ಬ್ರಾಹ್ಮಣರಾಗಿಯೂ ಬೆಳಿಗ್ಗೆ ಸ್ನಾನ ಮಾಡದಿದ್ದವರು, 10 ಗಾಯತ್ರಿ ಕೂಡ ಮಾಡದೇ ಇರುವವರು, ಇವರೆಲ್ಲ ಬ್ರಾಹ್ಮಣ ಜಾತಿಗೆ ಆಭಾಸ ಅಂತ ಹೇಳಿದರೆ ಅವರಿಗೆಲ್ಲ ಬ್ರಹ್ಮಬಂಧು ಅಂತ ಹೆಸರು. ಸೊ ಇಲ್ಲಿ ಇವನು ಮಹಾ ದೊಡ್ಡ ಬ್ರಹ್ಮಬಂಧು. ಇವ ಜಾತಿಗೆ ಕಳಂಕ ತರುವಂಥ ಹೆಸರು ಕೂಡ ಕಳಿಂಕ. ಸೊ ಇಂಥ ಕಳಿಂಕ ಇವನು ಅಂತೇಳಿದರೆ ಶಕುನೇ ವಚನತಃ ಶಕುನಿಯ ಮಾತಿನಂತೆ ಎಲ್ಲ ಏನು ನೀನು ಉಪದೇಶ ಮಾಡು ಗುಟ್ಟಾಗಿ ಮಾಡು, ಯಾರಿಗೂ ಗೊತ್ತಾಗಬಾರದು. ಇದು ಭಾಳ ಡೇಂಜರ್ ಅಂತೇಳಿದರೆ ನಾವು ಎಣಿಸ್ಕೊಳ್ಳೋದು ಏನಂತೇಳಿದರೆ ಮೇಲಿಂದ ನಮಗೆ ಏನು ಕಾಣ್ತದೋ ಅದೇ ಸತ್ಯ ಅಂತ. ಅಲ್ವೇ ಇಲ್ಲ, ಮೇಲಿಂದ ಕಾಣುವಂಥದ್ದೆಲ್ಲ ಮಿಥ್ಯ. ಆ ಬೆಂಕಿ ಅನ್ನುವಂಥದ್ದು ಒಳಗುಂಟು, ಆದರೆ ಗೊತ್ತೇ ಆಗೋದಿಲ್ಲ. ಅಂದರೆ ಭಾಳ ಡೇಂಜರ್ ಅಂತ ಹೇಳಿದ್ರೆ ಬಹಳ ಡೇಂಜರ್. ಅಂದರೆ ಯಾರಿಗೂ ಗೊತ್ತಾಗದ ಹಾಗೆ ಇವನು ಏನು ಹೇಳಿಕೊಟ್ನೋ ಇದು ಬಹಳ ಡೇಂಜರ್ ಅಂತೇಳಿದರೆ. ಈಗ ಅಟ್ಲೀಸ್ಟು ಒಬ್ಬಂದು ಕೆಟ್ಟ ಬುದ್ಧಿ ಗೊತ್ತಿದ್ದರೆ ನಾವು ಅದಕ್ಕೆ ಸರಿಯಾಗಿ ಜಾಗ್ರತೆ ಮಾಡ್ಬೋದು. ಇದು ಗೊತ್ತೇ ಆಗದಿದ್ದರೆ ಎಷ್ಟು ಆಳ ಉಂಟು ಅಂತ. ಈಗ ನಾವು ಇದಕ್ಕೆ ಒಂದು ಕೆರೆಗೆ ಹೋಗ್ತೇವೆ ಸ್ನಾನಕ್ಕೆ ಅಂತ ಹೇಳ್ಕೊಂಡು, ಸರೋವರ, ಅಲ್ಲಿ ಎಷ್ಟು ಆಳ ಇದೆ ಅಂತ ಒಂದು ಅಂದಾಜಿದ್ದರೆ ನಿಮಗೆ ಜಾಗ್ರತೆ ಮಾಡಲಿಕ್ಕಾಗ್ತದೆ. ಇದು ಎಷ್ಟು ಆಳ ಅಂತ ಗೊತ್ತೇ ಇಲ್ಲ ಅಂದರೆ ನೀವು ಕೆಸರು ಅಂತ ಮಣ್ಣಿದೆ ಅಂತ ಕಾಲು ಹಾಕಿದ್ದೀರಿ, ಮಣ್ಣು ಸೀದಾ ಒಳಗೋಗಿಬಿಟ್ರೆ ಏನು ಅವಸ್ಥೆ ಆಗಿಬಿಡ್ತದೆ. ಆ ಥರ ಬಹಳ ಒಂದು ಡೇಂಜರಸ್ ಸಿಚುವೇಶನ್. ಬಹಳ ಅಂತೇಳಿದರೆ ಇದು ಸಾಮಾನ್ಯದ ಜಾಗ್ರತೆ ಸಾಕಾಗೋದಿಲ್ಲ. ಅಂಥ ಕೆಟ್ಟ ಬುದ್ಧಿಯನ್ನು, ನಾಸ್ತಿಕ್ಯ ನೀತಿಯನ್ನು ಏನು ಅಳವಡಿಸಿಕೊಂಡರು ಕೌರವರು. ಇಲ್ಲಿ ಪಾಂಡವರು ಭಗವಂತನ ಮಾರ್ಗದರ್ಶನದಲ್ಲಿ ಉಚ್ಚ ಗುಣಗಳಿಂದ ಇಡೀ ಸಮಾಜಕ್ಕೆ ಒಂದು ಏನಂತೇಳಿದರೆ ಸಮಾಜಕ್ಕೆ ಒಂದು ನಿದರ್ಶನದ ರೀತಿಯಲ್ಲಿ ಪಾಂಡವರಿದ್ದರೆ ಎಲ್ಲರ ಪ್ರೀತಿ ಪಾತ್ರರಾಗಿ ಎಲ್ಲರಿಗೂ ಹಿರಿಯರಿಗೆ ಗೌರವ ಕೊಡುತ್ತಾ, ಆಮೇಲೆ ಭಗವಂತನ ಮಾರ್ಗದರ್ಶನ ಯಾವತ್ತೂ ಬಿಡದೆ ಈ ರೀತಿ ಒಳ್ಳೆ ಮಾರ್ಗದಲ್ಲಿ, ಪ್ರಶಸ್ತ ಮಾರ್ಗದಲ್ಲಿ ಹೋಗುವವರಾದರೆ ಪಾಂಡವರು. ಕೌರವರು ಆ ದುರ್ಯೋಧನ, ಆ ಕಳಿಂಕನ ಮಾತು ಒಂದು ಕಡೆಯಲ್ಲಿ ಕೇಳಿಕೊಂಡು, ಇನ್ನೊಂದು ಕಡೆ ಶಕುನಿಯ ಮಾತು ಕೇಳಿಕೊಂಡು ಸತ್ಯನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನುವಲ್ಲಿಗಾಗಿದೆ. ಈಗ 3ನೇ ಶ್ಲೋಕ ಸುಲಚನಕ ಓದು ಬಣ್ಪರ 3ನೇದು. ತಸ್ಮೇವ ಯತ್ರ ಪರಮಂ ನ ಸುರಾಸ್ಯ ಪೂಜಾಃ ಪಾರ್ಥೇನ ವಂಚನ ಕೃತೆ ಜಗತೋಖಿಲಂ ಚ ಧರ್ಮಾಧಿಕಾರ್ಯಮಪಿ ಯಸ್ಯ ಮಹೋಪಧಿ ಸ್ಯಾತ್ ಶ್ರೇಷ್ಠಃ ಸ ಏವ ನಿಖಿಲ ಸುರಧೀತ್ಯ ಸಂಗಾತ್. ಯಾವ ನೀತಿಶಾಸ್ತ್ರದಲ್ಲಿ ಕಪಟವೇ ಉತ್ತಮವೆಂದು ಪ್ರತಿಪಾದಿಸಲ್ಪಡುತ್ತದೆಯೋ ಪುರುಷನಿಗೆ ದೇವತೆಗಳು ಪೂಜ್ಯರಲ್ಲ. ಎಲ್ಲ ಧರ್ಮ ಮೊದಲಾದ ವಿಹಿತಾನುಷ್ಠಾನವೂ ನಿಷಿದ್ಧ. ತ್ಯಾಗವು ಮತ್ತು ಸಂಧ್ಯಾವಂದನ ಯಜ್ಞ ದಾನ ಮೊದಲಾದದು ದೇವಪೂಜಾರೂಪ ಧರ್ಮಾಧಿಕಾರ್ಯವೂ ಕೂಡ. ಪ್ರಪಂಚವನ್ನು ವಂಚಿಸುವುದಕ್ಕಾಗಿ ಮಾಡತಕ್ಕದ್ದು. ಯಾವ ಪುರುಷನಿಗೆ ಮಹತ್ತಾದ ಕಪಟವಿದೆಯೋ ಆತನೇ ಮಹಾ ಕಪಟವುಳ್ಳವನಾಗುತ್ತಾನೆ. ಆತನೇ ಎಲ್ಲ ಅಸುರರು, ದೈತ್ಯರು ಇವರ ಸಮೂಹಕ್ಕಿಂತ ಶ್ರೇಷ್ಠನು ಅಂತ ಇದರಲ್ಲಿ ಹೇಳ್ತಾರೆ.
ಛದ್ಮೈವ ಯತ್ರ ಪರಮಂ ನ ಸುರಾಶ್ಚ ಪೂಜ್ಯಾಃ ಸ್ವಾರ್ಥೇನ ವಂಚನ ಕೃತೆ ಜಗತೋಖಿಲಂಚ ಧರ್ಮಾಧಿಕಾರ್ಯಂ ಅಪಿ ಯಸ್ಯ ಮಹೋಪಧಿಸ್ಯಾತ್ ಶ್ರೇಷ್ಠಃ ಸ ಏವ ನಿಖಿಲಾಸುರ ದೈತ್ಯ ಸಂಘಾತ್ ಛದ್ಮೈವ ಯತ್ರ ಪರಮಂ. ಛದ್ಮ ಅಂತೇಳಿದರೆ ಛದ್ಮವೇಷ ಅಂತ ನಮಗೆ ಗೊತ್ತಿದೆ. ಛದ್ಮವೇಷ ಅಂತೇಳಿದರೆ ನಾವು ಈ ಶ್ರೀಕೃಷ್ಣನ ವೇಷ ಹಾಕಿಕೊಂಡು ಆ ಹುಡುಗ ಬಂದುಬಿಟ್ಟ, ನಮಗೆ ಗೊತ್ತೇ ಆಗಲಿಲ್ಲ ಇವನು ಅಂತೇಳಿದರೆ ಛದ್ಮವೇಷ ಅಂದರೆ ಯಾವ ವೇಷ ನಮಗೆ ಕಾಣ್ತಾನೋ ಆ ವೇಷದವನು ಅವನು ಅಲ್ಲ, ಅವನು ಬೇರೆ ಇದ್ದಾನೆ. ಅಂದರೆ ನಮಗೆ ಕಾಣುವಂಥದ್ದು ಗೋಮುಖ, ಒಳಗೆ ಇರುವಂಥದ್ದು ವ್ಯಾಘ್ರ. ಸೊ ಕೃಷ್ಣನ ವೇಷ ಕೇಳಿದ್ದಲ್ಲ ನಾನು, ಇದು ಈ ಯಾವುದು ಕಪಟ ಬುದ್ಧಿಯ ಈ ನಾಸ್ತಿಕ್ಯ ನೀತಿಯ ಕೌರವರು ಯಾವ ರೀತಿ ಇದ್ದಾರೆ ಅಂತೇಳಿದರೆ ಛದ್ಮವೇಷ. ಛದ್ಮವೇಷ ಅಂದ್ರೇನು? ನೋಡಲಿಕ್ಕೆ ಮಾತು ಅಂತೇಳಿದರೆ ಭಾರಿ ಒಳ್ಳೆ ಮಾತು. ಭಾರಿ ಒಳ್ಳೆ ಮಾತು ಅಂದ್ರೇನು? ಅರ್ಥ ಅಂತೇಳಿದರೆ ಒಳಗೆ ಚೂರಿ ಹಾಕಿದಾಗೆ, ಅಂದರೆ ಬಂಗಾರದ ಚೂರಿ ಅಂತ ಹೇಳೋದು. ಏನಂತೇಳಿದರೆ ಬಂಗಾರದ ಚೂರಿ ಅಂತೇಳಿ ಹೊಟ್ಟೆಗೆ ಹಾಕ್ಕೊಳ್ಳಿಕ್ಕೆ ಆಗ್ತದಾ ಅಂತ ಒಂದು ಗಾದೆ ನಮ್ಮಲ್ಲಿ. ಹಾಗೆ ಇದು ಚೂರಿ ಅಂತೇಳಿದರೆ ಅಂದರೆ ಮಾತು ಅಂತೇಳಿದರೆ ಭಾಳ ರಾಗ. ಅರ್ಥ ಏನಂತೇಳಿದರೆ ಅದು ಅಂತೇಳಿದರೆ ಘಾತು ಅಂದರೆ ಕೊಲ್ಲುವಂಥ ಮಾತುಗಳು, ಕೊಂದೇ ಬಿಡುವಂಥದ್ದು. ಅರ್ಥ ಆದಾಗ ಕೊಂದೇ ಬಿಡುವಂಥ ಮಾತುಗಳು. ಸೊ ಇದು ಈ ರೀತಿಯ ಗೋಮುಖ ವ್ಯಾಘ್ರಗಳಾಗಿ ಬಿಟ್ಟರು ಈ ದುರ್ಯೋಧನಾದಿಗಳು. ಛದ್ಮೈವ, ಛಲ, ಕಪಟ, ವಂಚನೆ ಅಂದರೆ ಗೊತ್ತಾಗ್ತದಾ? ಗೊತ್ತಾಗೋದಿಲ್ಲ. ಛದ್ಮ ಅಂತೇಳಿದ್ರೇನು? ಅದು ಏನು, ಎಷ್ಟು ಅವ್ರು ಎಂಥದ್ದು ರೀ ಅದು ಮಾತಾಡಿದ್ದದು ಅಂದರೆ ನನಗೆ ಅವರು ಮಾತಾಡುವಾಗ ಗೊತ್ತಾಗಲಿಲ್ಲ. ಅದು ಬಟ್ ಅರ್ಥ ಈಗ ಆಗ್ತಾ ಇದೆ. ಈಗ ಅರ್ಥ ಆಗುವಾಗ ಹೊಟ್ಟೆಯಲ್ಲಿ ಬೆಂಕಿ ಬರ್ತಾ ಇದೆ. ಈ ಥರ ಮಾತಾಡಿ ಓದದ್ದ ಅಂತ ಅಂದರೆ ಛದ್ಮೈವ ಯತ್ರ ಪರಮಂ ಅಂದರೆ ಎಲ್ಲಿ ಅವರು ಯಾವುದಕ್ಕೆ ಅವರು ಒತ್ತು ಕೊಡ್ತಾ ಇದ್ದಾರೆ ಅಂತೇಳಿದರೆ ಕಪಟ ವಂಚನೆಗೆ ಒತ್ತು ಕೊಡ್ತಾ ಇದ್ದಾರೆ. ಅದೇ ಅವರ ಮುಖ್ಯ ಉದ್ದೇಶ ಆಗಿಬಿಟ್ಟಿದೆ. ಅಂದರೆ ನೀವು ಯಾತಕ್ಕಾಗಿ ಜೀವನ ಮಾಡ್ತೀರಿ? ನಾವು ಧರ್ಮ ಮಾರ್ಗದಲ್ಲಿ ಹೋಗುವುದನ್ನು ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ನಾವು ಜೀವನ ಮಾಡ್ತೀವಿ. ನಮ್ಮದು ಏನು ನಮ್ಮ ಜೀವ ಹೋದರೂ ಚಿಂತೆ ಇಲ್ಲ, ಇನ್ನೊಬ್ಬರಿಗೆ ನಾವು ತೊಂದರೆ ಕೊಡಬಾರ್ದು. ಇದು ಧರ್ಮ. ಇದು ಹಾಗೆ ಅಲ್ಲ, ಆ ಧರ್ಮವೇ ಬೇಡ ಇವರಿಗೆ. ಅಂದರೆ ಛದ್ಮ ಏವ ಯತ್ರ ಪರಮಂ, ಅಧರ್ಮ, ವಂಚನೆ, ಕಪಟ, ಮೋಸ, ಆಮೇಲೆ ದ್ರೋಹ, ಇದೇ ಇವರಿಗೆ ಮುಖ್ಯ ಧರ್ಮ ಆಗಿಬಿಟ್ಟಿದೆ. ಪರಮಂ ಮುಖ್ಯ ಧರ್ಮ. ಛದ್ಮ ಕಪಟ ವಂಚನೆ ಛದ್ಮ. ಆಮೇಲಿಂದ ನ ಸುರಾಶ್ಚ ಪೂಜ್ಯಾಃ, ಯಾವ ದೇವತೆಗಳನ್ನು ಪೂಜಿಸುವ ಅವಶ್ಯಕತೆ ಇಲ್ಲ. ಸುರಾಹ ಅಂದರೆ ದೇವತೆಗಳು. ಸೊ ಸುರಾಶ್ಚ ನ ಪೂಜ್ಯಾಃ, ಯಾರ ದೇವತೆಗಳಿಗೂ ಏನು ಗೌರವ ಕೊಡೋದು ಬೇಡ, ಏನು ಯಜ್ಞ ಮಾಡಿ ಆಹುತಿ ಕೊಡೋದು ಬೇಡ, ಏನು ಭಕ್ತಿ ಮಾಡೋದು ಬೇಡ. ಆ ದೇವತೆಗಳೆಲ್ಲ ಕೆಲಸ ಇಲ್ಲ ಅಂತ ಹೇಳ್ಕೊಂಡು ಯಜ್ಞ ಮಾಡೋದು ಅಂತ. ಆ ರೀತಿ ದೇವತೆಗಳಿಗೆ ಯಾವುದೇ ಭಗವಂತನಿಗೆ ಇವರು ದ್ವೇಷ ಮಾಡುವವರು ಏನು ಹೇಳಿದರು? ಆ ಶ್ರೀಕೃಷ್ಣ ಬಂದು ಹೇಳಿದ 5 ಗ್ರಾಮ ಆದರೂ ಕೊಟ್ಟು ಬಿಡಪ್ಪ ಅಂತ. ಇವನೇನು ಹೇಳಿದ? ನಾನು 5 ಗ್ರಾಮ ಬಿಟ್ಟು 1 ಇಂಚು ಜಾಗ ಕೂಡ, ಸೂಜಿ ಮೊನೆ ಅಷ್ಟು ಜಾಗ ಕೂಡ ಕೊಡೋದಿಲ್ಲ ಅಂತ ಹೇಳಿಬಿಟ್ಟ ಧೂರ್ತ. ಅಂದರೆ ಆಮೇಲಿಂದ ಹೇಳ್ತಾನೆ, ಕೃಷ್ಣನನ್ನೇ ಕಟ್ಟಿ ಹಾಕಿ ಅವನು ಪಾಂಡವರ ಪಕ್ಷಪಾತಿ ಅಂತ ಹೇಳಿದ ಧೂರ್ತ. ನೀವು ಆಲೋಚನೆ ಮಾಡಿ. ಅಂದರೆ ಭಗವಂತನನ್ನೇ ದ್ವೇಷ ಮಾಡುವವ ಬಾಕಿ ದೇವತೆಗಳಿಗೆ ಗೌರವ ಕೊಡುವಂಥದ್ದು ಅಥವಾ ಭಕ್ತಿ ಮಾಡಲಿಕ್ಕೆ ಅವನು ಒಪ್ತಾನ? ಸೊ ನ ಸುರಾಶ್ಚ ಪೂಜ್ಯಾಃ, ಯಾವುದೇ ದೇವತೆಗಳು ಪೂಜ್ಯರಲ್ಲ. ಸುರಾಹ ಅಂದರೆ ದೇವತೆಗಳು, ಚ ಅಂದರೆ ಮತ್ತು, ನ ಪೂಜ್ಯಾಃ ಅಂದರೆ ಯಾವ ದೇವತೆಗಳು ಪೂಜ್ಯರಲ್ಲ. ಅವರಿಗೆ ಭಕ್ತಿ ಮಾಡೋದು ಬೇಡ, ಅವರಿಗೆ ಆಹುತಿ ಕೊಡೋದು ಬೇಡ, ಅವರಿಗೆ ಯಾವ ಹೋಮ ಮಾಡೋದು ಬೇಡ. ಆಮೇಲೆ ಸ್ವಾರ್ಥೇನ ವಂಚನ ಕೃತೆ ಜಗತೋ ಅಖಿಲಂಚ ಅಂತೇಳಿದ್ರೆ ಅವರ ಕಣ್ಣೆದುರುಗಡನೆ
ಎಲ್ಲಿ ದ್ರೋಹ, ಮೋಸ, ದನಗಳನ್ನು ಕೊಲ್ಲುವುದು ಅಂತೇಳಿದರೆ ಒಳ್ಳೆಯ ಯಾರಿಗೆ ಸನ್ಯಾಸಿಗಳಿಗೆ, ಬ್ರಾಹ್ಮಣರಿಗೆ ಈ ರೀತಿ ಹಿಂಸೆ ಕೊಡುವಂಥದ್ದು ಏನು ನಡೆದರೂ ಅವರಿಗೇನು ಬೇಜಾರಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಸ್ವಾರ್ಥ, ಅಂದರೆ ಅವರಿಗೆ ದುಡ್ಡು ಸಿಕ್ಕಿದರೆ ಆಯಿತು. ಅಂತೇಳಿದರೆ ಎಲ್ಲ ನಡೆಯುವುದಾಗಿ ಅಂತೇಳಿದರೆ ಈಗ ನಮ್ಮ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೊಲೆ ಮಾಡುವವರು, ವಂಚನೆ ಮಾಡುವವರು, ದ್ರೋಹ ಮಾಡುವವರು, ಕಳ್ಳತನ ಮಾಡುವವರು, ಆಮೇಲೆ ಬ್ಯಾಂಕ್ ದರೋಡೆ ಮಾಡುವವರು ಮೊದಲೇ ಪೊಲೀಸರ ಹತ್ರ ಮಾತಾಡಿ ಸ್ವಲ್ಪ ಕೊಟ್ಟಿರ್ತಾರೆ ಅಂತ ಒಂದು ನಂಬಿಕೆ. ಅಂತೇಳಿದರೆ ಈ ರೀತಿಯ ಒಂದು ವ್ಯವಸ್ಥೆ ಇದೆ. ಅಂದರೆ ಇವರಿಗೆ ಒಂದು ವಾರಕ್ಕೋ 15 ದಿವಸಕ್ಕೊಮ್ಮೆಯೋ ಬರುವಂಥದ್ದು ಬರ್ತಾ ಇರ್ತದೆ. ಇವರ ಕಣ್ಣೆದುರುಗಡೆ ನಡೆದರೂ ನಮಗೆ ಏನು ಕಾಣಲಿಲ್ಲ, ನಮಗೇನು ಗೊತ್ತಾಗಲಿಲ್ಲ ಅಂತ ಕಣ್ಣು ಮುಚ್ಚಿ ಕೂತಿರ್ತವೆ ಗೂಬೆಗಳು. ಸೊ ಈ ರೀತಿ ಸ್ವಾರ್ಥೇನ ವಂಚನ ಕೃತೆ, ಯಾರು ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾರೆ, ಹಿಂಸೆ ಮಾಡ್ತಾರೆ, ಆಮೇಲೆ ಹಿಂಸೆ ಅಂತೇಳಿದರೆ ಕೊಲೆ ತನಕ ಮಾಡಿಬಿಡ್ತಾರೆ. ಅಂಥೇಳಿದ್ರೆ ಕೆಲವು ಸಲ ಏನಂತ ಹೇಳಿದ್ರೆ ಕೊಲೆ ಮಾಡೋದು ಒಂದು ದೊಡ್ಡ ಒಂದೆರಡು ಕೊಲೆ ಮಾಡೋದು ಶುರುವಿದ್ದೆಲ್ಲ ಸ್ವಲ್ಪ ಕಷ್ಟ ಅಂತ, ಮತ್ತೆ ಅಭ್ಯಾಸ ಆಗಿಬಿಡ್ತದೆ ಅಂತ, ಮತ್ತೆ ಕಣ್ಣು ಮುಚ್ಚಿ ಕೊಲೆ ಮಾಡ್ತಾ ಇರ್ತಾರೆ ಅವರು. ಏನು ಕೊಲೆ ಮಾಡ್ತಾರೆ, ಬೀಸಾಡ್ತಾರೆ. ಸೊ ಸ್ವಾರ್ಥೇನ ವಂಚನ ಕೃತೆ, ತಮ್ಮ ಸ್ವಾರ್ಥಕ್ಕೋಸ್ಕರ ನಮಗೆ ಭೋಗಕ್ಕೆ ಬೇಕು. ಸೊ ನಮಗೆ ಭೋಗಕ್ಕೆ ಬೇಕು. ಭೋಗ ಆದಮೇಲೆ ಬಾಳೆ ಎಲೆಯಲ್ಲಿ ಉಂಡು ಬಾಳೆ ಎಲೆಯನ್ನು ಬಿಸಾಡಿದಾಗೆ ಆ ರೀತಿ ಈ ಸಮಾಜದಲ್ಲಿ ದ್ರೋಹಗಳು ನಡೀತದೆ. ಸ್ವಾರ್ಥೇನ ವಂಚನ ಕೃತೆ, ಯಾರಿಗೆ ಏನು ಹಿಂಸೆಯಾಗಲಿ ಅವರು ಸತ್ತೋದ್ರೂ ಚಿಂತೆ ಇಲ್ಲ, ನಾವು ಮಜಾ ಮಾಡಬೇಕು. ಸೊ ಸ್ವಾರ್ಥೇನ, ಸ್ವ ಅರ್ಥ ಅಂದರೆ ನಮಗೆ ಖುಷಿ ಸಿಗಬೇಕು, ಅವರು ಸತ್ತಾದರೂ ಹೋಗಲಿ. ಸ್ವಾರ್ಥೇನ ವಂಚನ, ಮೋಸ ಅಂತೇಳಿದ್ರೆ ಈಗ ಕಳ್ಳತನ ಮಾಡ್ತಾನೆ, ಅವನು ಶ್ರೀಮಂತ ಆಗ್ತಾ ಹೋಗ್ತಾನೆ. ಇಲ್ಲಿ ಬಾಕಿದ್ದವರು ಅವ್ರು ಏನಾದರೂ ಸಾಯಲಿ, ಅವನಿಗೇನು ತಲೆ ಬಿಸಿಲ್ಲ, ಅವರು ಸತ್ತಾದರೂ ಹೋಗಲಿ, ಅವ್ರದ್ದು ಕೈ ತುಂಡಾಗಿ ಈ ಥರ ಅವನು ಮಾಡಿ ಅವನು ಹೊಡೆದ ಪೆಟ್ಟಿನಲ್ಲಿ ಇವರು ಒಂದು ಸಾಯ್ತಾರೆ, ಒಂದು ಕೈ ತುಂಡಾಗ್ತದೆ, ಒಂದು ಕಾಲು ತುಂಡಾಗ್ತದೆ, ಆ ಥರ ಮಾಡಿ ಅವು ಕಳ್ಳತನ ಮಾಡಿ ಹೋಗಿಬಿಡ್ತಾನವ. ಇವರಿಗೆ ಏನಾದರೂ ಆದರೆ ಅವನಿಗೇನಾದರೂ ಬೇಜಾರಿದೆಯಾ? ಇಲ್ಲ. ಸೊ ಸ್ವಾರ್ಥೇನ ವಂಚನ ಕೃತೆ ಜಗತ್ತೋ ಅಖಿಲಂಚ, ಈ ಕೌರವರಿಗೆ ಈ ರೀತಿಯೇ ಆಗಲಿ ಅಂತ ಎಣಿಸ್ತಾ ಇದ್ದಾರೆ ಅವರು. ಅಯ್ಯೋ ಈ ಪಾಂಡವರು ಏನು ಮಾಡ್ತಾ ಇದ್ದಾರೆ, ಏನು ಧರ್ಮ, ಯಾಕೆ ಬೇಕು ಧರ್ಮ, ಆ ಥರ. ಧರ್ಮಾಧಿಕಾರ್ಯಮಪಿ ಯಸ್ಯ ಮಹೋಪದಿಶ್ಯಾತ್ ಅಂತೇಳಿದ್ರೆ, ಒಂದು ವೇಳೆ ಅವರಿಗೆ ಇಂಥ ಜಾತಿ ಇದ್ದಾರಲ್ಲ, ಇಂಥ ಅಧರ್ಮದ ಜಾತಿ, ಇವರಿಗೆ ಒಂದು ಏನಾದರೂ ಒಳ್ಳೆ ಕೆಲಸ ಮಾಡಬೇಕು, ನೀವೊಂದು ಹೋಮ ಮಾಡಬೇಕು ಅಂತೇಳಿದರೆ ಇವರು ಮಾಡೋದು ಯಾತಕ್ಕೆ? ಎಲ್ಲರೂ ನೋಡಬೇಕು, ನಾನು ಅಶ್ವಮೇಧ ಯಾಗ ಮಾಡ್ತಾ ಇದ್ದೇನೆ, ನಾನು ಜ್ಯೋತಿಷ್ಠೋಮ ಯಾಗ ಮಾಡ್ತಾ ಇದ್ದೇನೆ, ಯಾತಕ್ಕೆ? ನನಗೆ ಎಲ್ಲರೂ ಒಂದು ಹೆಸರು ಬರಬೇಕಲ್ಲ, ಇವರು ಅಂತ ದೊಡ್ಡ ಯಾಗ ಮಾಡಿದ್ದಾರೆ ಅವರು. ಅಂದರೆ ಅವರಿಗೆ ಅದರಲ್ಲಿ ಭಕ್ತಿಯಿಂದ ಮಾಡಿದ್ದಲ್ಲ, ಹೆಸರು ಬರಬೇಕು. ನಮ್ಮ ಹೆಸರು ಬರಿತೀರಾ, ಅಮೃತ ಶಿಲೆಯಲ್ಲಿ ದಾನ ಕೊಡ್ತೇನೆ, ಇಷ್ಟು ಕೊಡ್ತೇನೆ, ಡೊನೇಷನ್ ಅಂತ ಹೇಳಿದ್ರೆ. ಇನ್ನೂ ಕೆಲವರಿದ್ದಾರೆ, ನಾನು ಅಕೌಂಟಿಂದ ನಿಮಗೆ 5 ಲಕ್ಷ ಕೊಡ್ತೇನೆ, ನೀವು ನನಗೆ ಕ್ಯಾಶಲ್ಲಿ 1 ಲಕ್ಷ ವಾಪಸ್ ಕೊಡಬೇಕು ಅಂತ. ಅರೆ ಇದು ಎಂಥದ್ರಿ ಸ್ಪೆಷಲು, ಇದು ಹಾಗೆ ಅಂತ ಎಲ್ಲರೂ ಕೊಡ್ತಾರೆ ಅಂತ, ನೀವು ಸಹ ಕೊಡಿ ಅಂತ. ಅಂದರೆ ಇದೆಲ್ಲ ನಡೀತದೆ. ಈ ಯಾವ ರೀತಿಯಲ್ಲಿ ವಂಚನೆ ಈ ಸಮಾಜದಲ್ಲಿ ಇದೆ, ಇದನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಆನಂತರ ಸೊ ಆ ರೀತಿ ಏನೋ ಒಂದು ಯಾಗ ಮಾಡಿದ್ದಾರೆ, ಏನೋ ಒಂದು ದೊಡ್ಡ ಪೂಜೆ ಮಾಡಿಸಿದ್ದಾರೆ, ಏನು ಹೆಸರು ಬರಬೇಕಂತೇಳಿ ಅಂತೇಳಿದರೆ ಶೋ ಅಂತೇಳಿದ್ರೆ ಏನು, ಎಲ್ರಿಗೂ ತೋರಿಸಲಿಕ್ಕೆ ಮಾಡುವಂಥದ್ದು. ಸೊ ಯಾವುದೇ ಭಕ್ತಿ ಅನ್ನುವಂಥದ್ದಿಲ್ಲ. ಸೊ ಯಾವುದೋ ಒಂದು ಆಪತ್ತು ಬಂತು ಅಂತೇಳಿಯೋ ಯಾರೋ ಹೇಳಿದ್ದಾರೆ ಈ ಹೋಮ ಮಾಡಿಸಿ ಅಂತೇಳಿ ಹೋಮ ಮಾಡಿಸ್ತಾ ಇದ್ದಾರೆ. ಆವಾಗಲೂ ಕೂಡ ಧರ್ಮಾದಿ ಕಾರ್ಯಮಪಿ, ಯಾವುದೋ ಧರ್ಮ ಕಾರ್ಯ ಯಾರೋ ಹೇಳಿದ್ದಕ್ಕೆ ಮಾಡಿಸ್ತಾ ಇದ್ದಾರೆ ಹೆಸರು ಬರಲಿ ಅಂತ. ಆಗಲೂ ಕೂಡ ಯಸ್ಯ ಮಹೋ ಉಪದಿಶ್ಯಾತ್, ಮಹೋ ಉಪಧಿ ಅಂತ ಹೇಳಿದರೆ ಮಹಾ ವಂಚನೆ, ನಾಟಕ, ಆಮೇಲೆ ಶೋ ಆಫ್ ಅಂತೇಳಿದರೆ ಎಲ್ಲರ ಎದುರುಗಡೆ ಒಂದು ದೊಡ್ಡ ಭಕ್ತರು ಮಾಡಿದ ಹಾಗೆ ಒಂದೇನು ಕಣ್ಣು ಮುಚ್ಚಿಕೊಂಡು ಭಕ್ತಿ ಮಾಡುವುದೇನು ಅಂತೇಳಿದರೆ, ಇಂಥ ಯಾವ ರೀತಿಯ ಒಂದು ದಂಭ, ಕಪಟ, ವಂಚನೆ ಎಲ್ಲ ದಿಕ್ಕಿನಲ್ಲಿ ಕೂಡ ಅವರು ದಾನ ಮಾಡಿದರೂ ವಂಚನೆ, ಅವರು ಯಾಗ ಮಾಡಿದರೂ ವಂಚನೆ, ಅವರು ಪೂಜೆ ಮಾಡಿದರೂ ಈ ವಂಚನೆ, ದಂಭ, ಆಮೇಲೆ ತನ್ನ ಹೆಸರು ಬರಬೇಕು ಅಂತೇಳಿ ಈ ರೀತಿ ಎಲ್ಲ. ಸೊ ಇಂಥ ಜನರು
ನಾವು ಏನು ನೋಡ್ತಾ ಇದ್ದೇವೆ ಈಗ ಅದೆಲ್ಲ ಮಹಾಭಾರತದಲ್ಲಿ ಇದೆ ಅಂತ ನೋಡಿ. ಮಹಾಭಾರತದಲ್ಲಿ ಇಲ್ಲದ್ದು ನಾವೇನೂ ನೋಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಇತ್ತು ಅಂತ. ಆಗ ಶ್ರೇಷ್ಠಸ್ಸ ಏವ ನಿಖಿಲಾಸುರ ದೈತ್ಯ ಸಂಘಾತ್ ಅಂದರೆ, ಹಾಗಾದರೆ ಇವರು ಯಾರ ಹಿರಿಯರಿಗೂ ಗೌರವ ಕೊಡೋದಿಲ್ಲ, ದೇವತೆಗಳಿಗಂತೂ ಲೆಕ್ಕಕ್ಕಿಲ್ಲ ಇವರಿಗೆ, ಭಗವಂತನ ದ್ವೇಷ ಮಾಡ್ತಾರೆ, ಆಮೇಲೆ ಗುರುಗಳಿಗೆ ವಂಚನೆ ಮಾಡ್ತಾರೆ. ಹಾಗಾದರೆ ಇವರ ಡಿಕ್ಷನರಿಯಲ್ಲಿ ಒಳ್ಳೆಯವರಂದರೆ ಯಾರು ಅಂತ ಕೇಳಿದರೆ, ಶ್ರೇಷ್ಠರು ಅಂತ ಇವರು ಯಾರಿಗೆ ಗೌರವ ಕೊಡ್ತಾರೆ ಅಂದರೆ ನಿಖಿಲಾಸುರ ದೈತ್ಯ ಸಂಘಾತ್. ಎಷ್ಟು ಜನ ರಾಕ್ಷಸರಿದ್ದಾರೆ, ದುಷ್ಟರಿದ್ದಾರೆ, ಅವರೆಲ್ಲ ಇವರ ಪಟ್ಟಿಯಲ್ಲಿ ಒಳ್ಳೆಯವರು ಅಂತ ಲೆಕ್ಕ. ಎಷ್ಟು ಜನ ದುಷ್ಟರಿದ್ದಾರೋ ಅವರೆಲ್ಲ ಒಳ್ಳೆಯವರು. ಹಾಗಾದರೆ ನಮ್ಮಲ್ಲಿ ಕೆಲವರು ಮೊನ್ನೆ ಹೇಳ್ತಿದ್ದರು, ಅಲ್ಲಿ ನಮ್ಮಲ್ಲಿ ಇಂಥವರೊಬ್ಬರು ಇದು ವಿರೋಧ ಪಕ್ಷದ ನಾಯಕರಿದ್ದಾರಲ್ರಿ. ಹೌದು, ಅವರು ಅಮೇರಿಕಕ್ಕೆ ಹೋದಾಗ ಯಾರ ಮನೇಲಿ ಇರೋದು ಗೊತ್ತಾ? ಅವರು ನಂಬರ್ 1 ಟೆರರಿಸ್ಟ್ ಅಂತ ತಿಳ್ಕೊಂಡು ಯಾರ ಹೆಸರು ವಿಶ್ವಸಂಸ್ಥೆಯಲ್ಲಿ ನೇಮಕ ಆಗಿದೆಯೋ ಅವರ ಮನೆಯಲ್ಲೇ ಇರುವುದು ಅಂತ. ಅಯ್ಯಯ್ಯೋ, ಟೆರರಿಸ್ಟ್ ಮನೆಯಲ್ಲಿ ಇವರು ಇರೋದಾ? ಹೌದು ಅಂತ ಅಂತೇಳಿದರೆ ಇವರಿಗೆ ಸ್ನೇಹಿತರು ಅಂಥವರೇ ಸ್ನೇಹಿತರು. ಇನ್ನೊಂದು ದೇಶಕ್ಕೆ ಕನ್ನ ಹಾಕುವವರು, ಇನ್ನೊಂದು ದೇಶದಲ್ಲಿ ಸ್ಟ್ರೈಕ್ ಮಾಡಿಸುವವರು, ಇನ್ನೊಂದು ದೇಶವನ್ನು ಸುಟ್ಟು ಹಾಕಿಸುವವರು, ಅವರೆಲ್ಲ ಇವರಿಗೆ ಮಿತ್ರರು ಅಂತ. ಅರೆ ಇದು ಎಂಥದ್ರಿ? ಹಾಗೇನೇ ರೀ ಅಂತ. ಅಂದರೆ ನಿಖಿಲಾಸುರ ದೈತ್ಯ ಸಂಘಾತ್ ಅಂದರೆ ಅವರು ಈ ಮಹಾಭಾರತದಲ್ಲಿ ಇಲ್ಲದ್ದು ಮಾಡ್ತಾ ಇಲ್ಲ ರೀ. ಮಹಾಭಾರತದಲ್ಲಿ ಇದೆಲ್ಲ ಇತ್ತು ನೋಡಿ. ಇಲ್ಲಿ ಈ ದುರ್ಯೋಧನನಿಗೆ ಮಿತ್ರರು ಯಾರು, ಶ್ರೇಷ್ಠರು ಯಾರು ಅಂತ ಕೇಳಿದರೆ ನಿಖಿಲಾಸುರ ದೈತ್ಯ ಸಂಘಾತ್. ನಿಖಿಲ ಅಂದರೆ ಎಲ್ಲ, ದೈತ್ಯ ಅಸುರ ದೈತ್ಯ. ದೈತ್ಯ ಅಂದರೆ ದ್ವಿತೀಯ ಮಕ್ಕಳು, ಅಸುರರಂದರೆ ಇನ್ನು ಧನುವಿನ ಮಕ್ಕಳೋ ಅಥವಾ ಇನ್ನು ಅಲ್ಲಿ ಸುಮಾರು ಜನ ಇದ್ದಾರೆ. ಯಾರಿಗೆ? ಈ ಕಶ್ಯಪನ ಹೆಂಡತಿ ಅಂದಿರು. ಅದಿತಿ ಒಬ್ಬಳು ಮಾತ್ರ ದೇವತೆಗಳ ತಾಯಿಯವಳು, ಅಂದರೆ ಆ ಕಾಶ್ಯಪರ ಹೆಂಡತಿ ಅದಿತಿ, ಅವಳ ಮಕ್ಕಳೆಲ್ಲ ದೇವತೆಗಳು. ಬಾಕಿ 3 ಜನ ಇದ್ದಾರೆ. ಒಬ್ಬಳು ಧನು ಅಂತ, ಅವಳ ಮಕ್ಕಳು ದಾನವರು. ಇನ್ನೊಬ್ಬಳು ದಿತಿ ಅಂತಿದ್ದಾಳೆ, ಅವಳ ಮಕ್ಕಳು ದೈತ್ಯರು. ಇನ್ನೊಬ್ಬಳು ಇದ್ದಾಳೆ, ಅವಳ ಮಕ್ಕಳು ರಾಕ್ಷಸರು. ಸೊ ಈ ದೈತ್ಯರು, ದಾನವರು, ರಾಕ್ಷಸರು ಎಲ್ಲ ಒಂದು ಗೋತ್ರ ಒಂಚೂರು ಬೇರೆ ಬೇರೆ, ಮಾಡೋದೆಲ್ಲ ಬ್ಯಾಡ್ದಿದ್ದದ್ದೇ ಅಂತೇಳಿದರೆ. ಒಬ್ಬರು ಕನ್ನ ಹಾಕೋದಾದರೆ ಇನ್ನೊಬ್ಬರು ದರೋಡೆ ಮಾಡುವವರು, ಇನ್ನೊಬ್ಬರು ಮನೆಗೆ ಬೆಂಕಿ ಇಡುವವರು ಅಂತೇಳಿದರೆ ಇಂಥದ್ದೇ. ಮತ್ತೊಬ್ಬರು ಇನ್ನೊಂದು ಜಾತಿ ಉಂಟಲ್ಲ ಅಂದರೆ ಅದು ಕೊಲೆ ಮಾಡುವವರು, ಮುಗೀತು. ಸೊ ಇದೇ ಥರ ಅಂತೇಳಿದರೆ ಇಂಥ ಕೆಲಸ ಮಾಡುವವರೇ ಕೆಲವರಿಗೆ ಹೆಸರು ಅಸುರರು, ಕೆಲವರಿಗೆ ಹೆಸರು ದಾನವರು, ಕೆಲವರಿಗೆ ಹೆಸರು ದೈತ್ಯರು, ಕೆಲವರಿಗೆ ಹೆಸರು ರಾಕ್ಷಸರು, ಕೆಲವರಿಗೆ ಹೆಸರು ದುಷ್ಟರು. ಸೊ ಇವರೆಲ್ಲ ಯಾರ್ದೆಲ್ಲ ಈಗ ನಾನು ಜಾತಿಗಳನ್ನು ಮಾಡಿ ಹೇಳಿದ್ದೇನೋ, ಈ ಎಲ್ಲ 4-5 ಜಾತಿಗಳು ಈ ದುರ್ಯೋಧನನ ಮಿತ್ರರು. ಅವನಿಗೆ ದುರ್ಯೋಧನನಿಗೆ ಶ್ರೇಷ್ಠರಂದರೆ ಇವರೇ. ಈ ದುರ್ಯೋಧನ ಹೋದರೆ ಇವರ ಮನೆಯಲ್ಲೇ ಇರುವುದು, ಇವರ ಮನೆಯಲ್ಲೇ ಆತಿಥ್ಯ ಅಂತೇಳಿದರೆ ಅವರಿಗೆ ಅವರೇ ಇಷ್ಟ ಆಗುವುದು ಅಂತ. ಸೊ ಹೀಗೆ ಈ ಶ್ಲೋಕಕ್ಕೆ ಏನು ಅರ್ಥ ಅಂತ ಹೇಳಿದರೆ, ಇದು 19ನೇ ಅಧ್ಯಾಯದ 3ನೇ ಶ್ಲೋಕಕ್ಕೆ ಹೀಗೆ ಈ ಕಳಿಂಕ ಅನ್ನುವಂತಹ ಈ ಬ್ರಹ್ಮಬಂಧು ಅಂದ್ರೇನು? ಮಹಾಕಪಟಿ, ಮಹಾವಂಚನೆ, ಮೋಸಗಾರ ಅಂತೇಳಿದರೆ ಎಂಥ ವಂಚನೆ ಅಂತೇಳಿದರೆ, ಈ ವಂಚನೆ ಏನು ಉಪದೇಶ ಅವನು ಮಾಡ್ತಾನೋ, ಉಪದೇಶ ಮಾಡುವುದು ಕೂಡ ಯಾರಿಗೂ ಗೊತ್ತಾಗದಾಗೆ ಆ ಉಪದೇಶ ಇವರು ಅಂತೇಳಿದರೆ ಆ ಶಿಷ್ಯರು ಯಾವ ರೀತಿ ವಂಚನೆ ಮಾಡ್ತಾರೆ ಅಂದರೆ ಯಾರಿಗೂ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನೋಡುವಾಗ ಮನುಷ್ಯ ಸತ್ತೋಗಿದ್ದಾನೆ ಅಂದರೆ ಹೇಗೆ ಕೊಂದರು ರೀ ಗೊತ್ತೇ ಇಲ್ಲ. ಹೇಗೆ ಕೊಂದದ್ದು ಏನು ಸಂಗತಿ ಒಬ್ಬರಿಗೂ ಗೊತ್ತಿಲ್ಲ. ಹೀಗೆ ಅವನು ಈ ಕಳಿಂಕ ಅನ್ನುವಂಥ ಬ್ರಹ್ಮಬಂಧು ಮಹಾಕಪಟಿ ಉಪದೇಶಿಸಿದ ನೀತಿಯಲ್ಲಿ ಕಪಟವೇ ಎಲ್ಲದಕ್ಕಿಂತ ಮಿಗಿಲು. ಅಂದರೆ ಛದ್ಮಯೇವ ಯತ್ರ ಪರಮಂ. ಯತ್ರ ಅಂದರೆ ಎಲ್ಲಿ, ಪರಮಂ ಅಂದರೆ ಅತಿ ಶ್ರೇಷ್ಠ ಅಂದರೆ ಯಾವುದು ಅಂತ ಹೇಳಿದರೆ ಕಪಟ, ಮೋಸ, ವಂಚನೆ. ಅದಕ್ಕೆ ಅದೇ ಬಹಳ ಶ್ರೇಷ್ಠ ಅಂತ ಇವರ ಡಿಕ್ಷನರಿ. ಆಮೇಲೆ ದೇವತೆಗಳನ್ನು ಆರಾಧಿಸಕೂಡದು. ನ ಸುರಾಶ್ಚ ಪೂಜ್ಯಾ. ದೇವತೆಗಳಿಗೆ ಯಾವುದೇ ಹೋಮ ಮಾಡೋದು, ಆಹುತಿ ಕೊಡೋದು, ಪೂಜೆ ಮಾಡೋದು ಬೇಕಾಗಿಲ್ಲ.
ಎಲ್ಲ ಧರ್ಮಾದಿ ಕಾರ್ಯಗಳನ್ನು ಸ್ವಾರ್ಥದಿಂದ, ಎಲ್ಲ ಸ್ವಾರ್ಥ, ನಮಗೆ ಒಳ್ಳೆಯದಾಗಬೇಕು, ಅವ ಸಾಯಬೇಕು, ಈ ರೀತಿ ಸ್ವಾರ್ಥ ಅಂದರೆ ಹಾಗೆ ಲೋಕದ ವಂಚನೆಗಾಗಿ ಆಚರಿಸಬೇಕು. ಲೋಕದ ವಂಚನೆ ಅಂತೇಳಿದರೆ ಎಲ್ಲವೂ ಸ್ವಾರ್ಥ. ನಿಮಗೆ ಅವರಿಗೊಂದು 25,000 ರೂಪಾಯಿ ಕೊಟ್ಟು ಬಂದಿದ್ದಾರೆ, ಅವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ, ಇಲ್ಲಿ ಮರ್ಡರ್ ಆದರೂ ಆಗಲಿ ಏನಾದರೂ ಆಗಲಿ ನಮಗೆ ದುಡ್ಡು ಬಂತು ಅಂತ ಅಂದರೆ, ಅಯ್ಯೋ ನೀವು ಏನ್ರಿ, ನೀವು ಸಮಾಜದ ನೀವು ಏನು ರಕ್ಷಣೆ ಮಾಡುವವರಲ್ಲ ಅಂತ ಹೇಳಿದ್ರೆ ಕಣ್ಣು ಮುಚ್ಚಿಕೊಂಡು ಕೂತಿದೆ ಗೂಬೆ ಅಂತೇಳಿದರೆ 25,000 ಒಳಗಿಟ್ಟಿದೆ, ಗೂಬೆ ಕಣ್ಣು ಮುಚ್ಚಿಕೊಂಡು ಕೂತಿದೆ ಅಂತೇಳಿ ಈ ಥರ ಇದು ಈ ಸಮಾಜ. ಸೊ ದೇವತೆಗಳನ್ನು ಆರಾಧಿಸಿಕೊಳ್ಳೋದು ಎಲ್ಲ ಧರ್ಮಾದಿ ಕಾರ್ಯಗಳನ್ನು ಸ್ವಾರ್ಥದಿಂದ ಲೋಕದ ವಂಚನೆಗಾಗಿ ಆಚರಿಸಬೇಕು. ಆಯ್ತಲ್ಲ, ಸ್ವಾರ್ಥ ನಾವು ಒಳ್ಳೆಯದಾದರೆ ಆಯಿತು, ಮುಗಿದೋಯ್ತು. ನಂತರ ಅತ್ಯಂತ ಆಪತ್ಕಾಲದಲ್ಲಿ ಕೆಲವೊಮ್ಮೆ ಧರ್ಮಾದಿ ಕಾರ್ಯ ಮಾಡಬೇಕಂತ ಆದರೆ ಮಾಡಿ ತೊಂದರೆ ಇಲ್ಲ. ಯಸ್ಯ ಮಹೋಪಧಿಹಿ, ಮಹೋಪಧಿ ಅಂತ ಹೇಳಿದ್ರೆ ಮಹಾ ಕಪಟದಿಂದ ದಂಭದಿಂದ ಹೆಸರಿಗೋಸ್ಕರ ಎಲ್ಲ ಆಚರಿಸಬೇಕು. ಆಯ್ತು. ಹಾಗಾದರೆ ಇವರ ಡಿಕ್ಷನರಿಯಲ್ಲಿ ಶ್ರೇಷ್ಠರೆಂದರೆ ಯಾರು ಅಂತೇಳಿದ್ರೆ ಮಹಾಕಪಟಿಗಳು, ಅಸುರರು, ದೈತ್ಯ ಸಮುದಾಯ, ಇವರೆಲ್ಲ ಶ್ರೇಷ್ಠರು. ಹೀಗೆ ಕೂಟನೀತಿ, ಇದಕ್ಕೆ ಹೆಸರು ನಾಸ್ತಿಕ್ಯ ನೀತಿ, ಕೂಟನೀತಿ ಅಂತೂ ಬಹಳ ಕೆಟ್ಟ ನೀತಿ ಅಂತೂ ನಮ್ಮ ಡಿಕ್ಷನರಿಯಲ್ಲಿ ನಾವು ಸುಲಭವಾಗಿ ಹೇಳೋದಿದ್ದರೆ ಕೂಟನೀತಿ ಅಂತ ಹೇಳಲಿಕ್ಕೆ ಕಷ್ಟ, ಆದರೆ ಬಹಳ ಕೆಟ್ಟ ನೀತಿ ಅಂತ ಅಂತೂ ಹೇಳ್ಬೋದು. ಅದನ್ನೆಲ್ಲ ಈ ಶ್ಲೋಕದಲ್ಲಿ ಎಲ್ಲ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಶ್ಲೋಕ ಪಂಡೆ ಸುರಚನಕ 4ನೇ ಶ್ಲೋಕ. ಇತ್ಯಾದಿ ಕುಸಿತ ತಮಾಂ ಜಗೃಹು ಸ್ಮ ವಿದ್ಯಾಂ ಅಜ್ಞಾತ ಏವ ಧೃತರಾಷ್ಟ್ರಮುಖೇ ಸಮಸ್ತೆ ತೇಷಾಂ ಸ್ವಭಾವ ಬಲತೋ ರುಚಿತಾ ಚ ಸೇವಾ ವಿಸ್ತಾರಿತಾ ಚ ನಿಜ ಬುದ್ಧಿ ಬಲಾದತೋ ಅಪಿ. ಧೃತರಾಷ್ಟ್ರನೇ ಮೊದಲಾದವರಿಂದ ಪಡದೇ ಇರುವ ಪ್ರದೇಶದಲ್ಲಿಯೇ ಕೌರವರು ಹಿಂದೆ ಹೇಳಿದ್ದೇ ಮೊದಲಾದ ಅತ್ಯಂತ ಕುಸಿತವಾದ ವಿದ್ಯೆಯನ್ನು ಸ್ವೀಕರಿಸಿದರು. ಆ ದುರ್ಯೋಧನಾದಿಗಳ ಸ್ವಾಭಾವಿಕವಾದ ಯೋಗ್ಯತೆಯ ಬಲದಿಂದ ಆ ದುರ್ನೀತಿಯೇ ಪ್ರಿಯವಾದುದು. ತಮ್ಮ ಬುದ್ಧಿಯ ಬಲದಿಂದಲೂ ಗುರುಗಳಿಂದ ಹೇಳಲ್ಪಟ್ಟ ಆ ದುರ್ನೀತಿಯೇ ವಿಸ್ತರಿಸಿಕೊಳ್ಳಲ್ಪಟ್ಟಿದೆ. ವಿದ್ಯಾಭ್ಯಾಸ ಫಲವನ್ನು ಹೇಳುತ್ತಾರೆ. ಇತ್ಯಾದಿ ಕುತ್ಸಿತ ತಮಾಂ ಜಗೃಹು ಸ್ಮ ವಿದ್ಯಾಂ ಅಜ್ಞಾತ ಏವ ವಿದ್ಯಾಂ ಅಂತ ಹೇಳಿದ ಕೂಡಲೇ ಅಜ್ಞಾತ ಏವ ಮು ಅಂತ ಮೊದಲು ಬಂತು, ವಿದ್ಯಾಂ. ಸೊ ಮು ಹೋದ್ಮೇಲೆ ಆ ಮಾತ್ರ ಉಳ್ಕೊಳ್ತು. ವಿದ್ಯಾಂ ಅಜ್ಞಾತ ಏವ ಧೃತರಾಷ್ಟ್ರ ಮುಖೈ ಸಮಸ್ತೈ ತೇಷಾಂ ಸ್ವಭಾವ ಬಲತೋ ರುಚಿತಾ ಸೈವ ವಿಸ್ತಾರಿತಾ ಚ ನಿಜ ಬುದ್ಧಿ ಬಲಾದ್ ಅತೋಪಿ. ಇತ್ಯಾದಿ ಕುತ್ಸಿತ ತಮಾಂ. ಕುತ್ಸಿತ ಅಂತೇಳಿದರೆ ಬಹಳ ಕೆಟ್ಟದು ಅಂತ ಕುತ್ಸಿತ. ಇದು ಕುತ್ಸಿತದಲ್ಲಿ ಮೂರಿದೆ. ಒಂದು ಕುತ್ಸಿತ, ಇನ್ನೊಂದು ಕುತ್ಸಿತ ತರ, ಇನ್ನೊಂದು ಕುತ್ಸಿತ ತಮ ಅಂತ. ಬ್ಯಾಡ್, ವರ್ಸ್, ವರ್ಸ್ಟ್ ಅಂತ. ಅಂದರೆ ಬ್ಯಾಡ್ ಅಂದರೆ ಕೆಟ್ಟದು, ವರ್ಸ್ ಅಂತ ಹೇಳಿದ್ರೆ ಬಹಳ ಕೆಟ್ಟದು, ವರ್ಸ್ಟ್ ಅಂದರೆ ಅಯ್ಯೋ ಬಹಳ ಬಹಳ ಕೆಟ್ಟದು ಅಂತ ಹಾಗೆ. ಸೊ ಇದು ಕುತ್ಸಿತ ತಮಾಮ್ ಅಂತ ಹೇಳಿದ್ರೆ ಬಹಳ ಬಹಳ ಕೆಟ್ಟದ್ದು. ಅಂತಹ ಉಪದೇಶ ಯಾರ್ದು? ಕಳಿಂಕಂದು. ಅದನ್ನು ಜಗೃಹು ಸ್ವೀಕಾರ ಮಾಡಿದರು. ಯಾರು? ದುರ್ಯೋಧನಾದಿ ಕೌರವರು. ಬಹಳ ಕೆಟ್ಟದು. ಜಗೃಹು ಸ್ಮ ವಿದ್ಯಾಂ. ಎಂಥ ವಿದ್ಯಾ ಇದು? ಇದು ಯಾರಿಗೂ ಗೊತ್ತಾಗದೆ ರಹಸಿ ವಿದ್ಯಾಂ ಅಂದರೆ, ರಹಸಿ ಅಂತ ಹೇಳಿದ್ರೆ ಏನು? ಗುಟ್ಟಾಗಿ ಕಲಿತ ಕೂಟನೀತಿ, ಕೆಟ್ಟ ನೀತಿ, ನಾಸ್ತಿಕ್ಯ ನೀತಿ. ಅಜ್ಞಾತ ಏವ ಧೃತರಾಷ್ಟ್ರ ಮುಖೈ ಸಮಸ್ತೈ ಅಂತೇಳಿದರೆ, ಧೃತರಾಷ್ಟ್ರ ಮುಖೈ, ಧೃತರಾಷ್ಟ್ರನೇ ಮೊದಲಾದ ಸಮಸ್ತೈ ಅಂದರೆ ಕೌರವರ ಆ ಹಿರಿಯರು ಅಂತ ಯಾರೆಲ್ಲ ಇದ್ದಾರೋ ಅವರಿಗೆ ಅಜ್ಞಾತ ಏವ. ಭೀಷ್ಮಾಚಾರಿ ಗೊತ್ತಿದೆಯಾ? ಇಲ್ಲ. ಎಂಥದ್ದು? ಯಾರು ಗುರು ಅಂತೆ? ಯಾರು ಎಂಥದ್ದು ಏನು ಹೇಳಿಕೊಟ್ಟಿದ್ದಾರಂತೆ?
ಅಯ್ಯೋ ಹಾಗಾದರೆ ನಿಮ್ಗೇನು ವಿಷಯ ಗೊತ್ತಿಲ್ಲ? ಇಲ್ಲಪ್ಪ, ಎಂಥದ್ದು? ದ್ರೋಣಾಚಾರ್ಯರಿಗೆ ಗೊತ್ತಿಲ್ಲ, ಕೃಪಾಚಾರ್ಯರಿಗೆ ಗೊತ್ತಿಲ್ಲ, ವಿದುರನಿಗೆ ಗೊತ್ತಿಲ್ಲ, ಧೃತರಾಷ್ಟ್ರ ನಿನ್ಗಾದ್ರೂ ಗೊತ್ತಿದೆಯಾ? ನನಗೆ ಕಣ್ಣೇ ಕಾಣುವುದಿಲ್ಲ ಅಂತವ. ಆ ನಂತರ ಗಾಂಧಾರಿ, ಅಲ್ಲ ನಾನು ಸಹ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದೇನಲ್ಲ, ಆಯ್ತಲ್ಲ, ಯಾರಿಗೂ ಗೊತ್ತಿಲ್ಲ. ಅಯ್ಯೋ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ರೆ ಕಿವಿ ಕೇಳ್ತದಲ್ಲ? ಇಲ್ಲ, ನಮ್ಮ ಕಿವಿಗೆ ಏನೂ ಬೀಳಲಿಲ್ಲ. ಅಂದರೆ ಇದು ಗುಟ್ಟಾಗಿ ನಡೀತಾ ಇದೆ. ಇವತ್ತು ಇಲ್ಲಿ ನಡೆದಿದೆ, ನಾಳೆ ಅಲ್ಲಿ ನಡೆದಿದೆ, ನಾಡ್ದು ಇಲ್ಲಿ ನಡೆದಿದೆ. ಒಬ್ಬರಿಗೂ ಎಲ್ಲಿ ಮೀಟಿಂಗ್ ಏನಾಗಿದೆ ಒಂದು ಗೊತ್ತಿಲ್ಲ. ಸೊ ಅಜ್ಞಾತ ಏವ, ಅಜ್ಞಾತ ಅಂದರೆ ಏನೂ ಗೊತ್ತಿಲ್ಲ. ಅಂದರೆ ಕೌರವರಲ್ಲಿ ಆ ಪಕ್ಷದಲ್ಲಿ ಅಂತೇಳಿದರೆ ಉಂಡ ಮನೆಗೆ ನಾವು ದ್ರೋಹ ಬರೆಯುವುದಿಲ್ಲ ಅಂತ ಧೃತರಾಷ್ಟ್ರಾದಿಗಳು ಪ್ರತಿಯೊಬ್ಬರು, ಧೃತರಾಷ್ಟ್ರನಿಗಂತೂ ನನ್ನ ಮಗ ಅಂತ ಅಲ್ಲಿ ಇನ್ನೊಂದು ಸ್ವಾರ್ಥ ಆಯ್ತಲ್ಲ. ಬಾಕಿದ್ದವರಿಗೆ ಆ ಸ್ವಾರ್ಥ ಇಲ್ಲ. ನಾವು ಈ ಉಂಡಿದ್ದೇವೆ, ಇಲ್ಲಿ ಉಪ್ಪು ಉಂಡಿದ್ದೇವೆ, ನಾವು ಈ ಮನೆಗೆ ದ್ರೋಹ ಬಗೆಯಲಿಕ್ಕಾಗೋದಿಲ್ಲ ಅಂತ ಕೂತ ಇಂಥ ಈ ಅಂದರೆ ನಿಜವಾಗಿ ಸ್ವಭಾವತ ಒಳ್ಳೆಯವರು, ಆದರೆ ಏನಂದರೆ ಬಿಡಲಿಕ್ಕೂ ಆಗೋದಿಲ್ಲ, ಹಿಡ್ಕೊಳ್ಳಿಕ್ಕೂ ಆಗೋದಿಲ್ಲ ಅಂತ ಇವರೆಲ್ಲ ಇದ್ದಾರಲ್ಲ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ವಿದುರ, ಇವರೆಲ್ಲ. ಸೊ ಇವರಿಗೆ ಏನಾದರೂ ವಿಷಯ ಗೊತ್ತಾಗ್ತದ? ಏನೂ ಗೊತ್ತಿಲ್ಲ. ಆ ರೀತಿ ರಹಸ್ಯ ಸ್ಥಳದಲ್ಲಿ ಆ ಕಳಿಂಕ ಶಕುನಿಯೊಂದಿಗೆ ಕೂಡಿಕೊಂಡು, ಶಕುನಿ ಅಂದರೆ ಅವನ ಪಟ್ಟ ಶಿಷ್ಯ, ಸೊ ಶಕುನಿಯೊಂದಿಗೆ ಕೂಡಿಕೊಂಡು ರಹಸ್ಯ ಸ್ಥಳದಲ್ಲಿ ದುರ್ಬೋಧನೆ ಮಾಡ್ತಾನೆ ಹೋದ. ಒಂದು ದಿವಸ ಅಲ್ಲ, ಪ್ರತಿ ದಿವಸ ಅದು ಹಾಕಿ ಪ್ರತಿದಿನ ವಿಷ ಸ್ವಲ್ಪ ಕೊಟ್ಟು ಇಡೀ ಮೈಯೆಲ್ಲ ವಿಷ ಪೂರ್ತಿ ಭರ್ತಿ ಮಾಡಿ ಇಟ್ಬಿಟ್ಟ. ಅನಂತರ ತೇಷಾಂ ಸ್ವಭಾವ ಬಲತೋ ರುಚಿತಾಸ ಶೈವ ಅಂತೇಳಿದ್ರೆ, ನಿಮಗೆ ಈಗ ಏನಂತ ಹೇಳಿದ್ರೆ, ಇಲ್ಲಪ್ಪ ನೀವು ಎಲ್ಲ ಯಾತ್ರೆ ಎಲ್ಲ ಮಾಡಿ ಬಂದ್ರಲ್ಲ, ಹೌದು, ಅಲ್ಲಿ ಎಲ್ಲ ಒಳ್ಳೆ ನಿಮಗೆ ಹೋಟ್ಲೆಲ್ಲ ಚೆನ್ನಾಗಿ ಹೋಟ್ಲೆಲ್ಲ ಸಿಗ್ತಾ ತಿನ್ನಲಿಕ್ಕೆ? ನಾವು ಹೋಟ್ಲಿಕ್ಕೆ ಹೋಗಲಿಲ್ಲ ರೀ. ಮತ್ತು ಅಂದರೆ ಇಲ್ಲಿ ಪಲಿಮಾರು ಮಠ ಉಂಟು, ಅಲ್ಲಿ ಉತ್ತರಾದಿ ಮಠ ಉಂಟು, ಅಲ್ಲಿ ಪೇಜಾವರ ಮಠ ಉಂಟು, ಆಮೇಲೆ ಇಲ್ಲಿಂದ ಅಲ್ಲಿ ಕರ್ನಾಟಕ ಭವನದಲ್ಲಿ ಅಲ್ಲಿ ಬ್ರಾಹ್ಮಣರದ್ದೇ ಅಡಿಗೆ ಅಂತ ಹೇಳಿದ್ರು, ಮತ್ತು ಅಲ್ಲಿ ಊಟ ಮಾಡಿದ್ವಿ ಅಂತ ಹೇಳಿದ್ರೆ ಏನಂತೇಳಿ ಪ್ರತಿ ದಿಕ್ಕಿನಲ್ಲಿಯೂ ಸಹ ಎಲ್ಲ ಒಂದೊಂದು ಮಠ ಉಂಟು ಅಂತ. ಅಂದರೆ ಮಠದ ಊಟ ಯಾರಿಗೆ ಇಷ್ಟ ಆಗ್ತದೋ, ಹೋಟ್ಲಿಗೆ ಹೋಗುವವರಿಗೆ ಮಠದ ಊಟ ಇಷ್ಟ ಆಗೋದಿಲ್ಲ. ಅಂದರೆ ಅವರಿಗೆ ಹೋಟೆಲ್ನ ಇದೇ ತಿಂಡಿಗಳು ಬೇಕಾದ್ದನ್ನು ಆರ್ಡ್ರ್ ಮಾಡ್ಬೋದು. ಇಲ್ಲಿ ಅವ್ರು ಏನು ಕೊಡ್ತಾರೋ ಅದನ್ನೇ ಊಟಕ್ಕೆ ಹಾಕ್ತಾರೆ. ಉಪ್ಪಿಟ್ಟು ಮಾಡಿದ್ದಾರೆ ಬೆಳಿಗ್ಗೆ, ಅದನ್ನೇ ತಿನ್ನಬೇಕು. ಉಪ್ಪಿಟ್ಟು ಮತ್ತು ಬಜ್ಜಿ ಇಲ್ಲ ಅಂತ ಹೇಳಿದರೆ, ಅವಲಕ್ಕಿ ಅಂತ ಹೇಳಿದರೆ ಅದನ್ನೇ ತಿನ್ನಬೇಕು. ಇಲ್ಲ ನಮಗೆ ಉಪ್ಪಿಟ್ಟಿನ ಒಟ್ಟಿಗೆ ಕೇಸರಿ ಭಾತ್ ಆಗಬೇಕಂದ್ರೆ ಸಿಗುವುದಿಲ್ಲ. ಸೊ ಹಾಗೆ ಈ ದುರ್ಯೋಧನಾದಿಗಳಿಗೆ ಸ್ವಭಾವತಃ ದುಷ್ಟರಿಗೆ ಈ ದುಷ್ಟ ಉಪದೇಶ ಏನಾಯಿತು? ರುಚಿತಾಸ ಏವ, ಅಂದರೆ ಅವರಿಗೆ ರುಚಿಯಾಗಿ ಬಡಿಸಿದಾಗ ಆಯಿತು. ಅಂತೇಳಿದರೆ ಏನು ಬೇಕಿತ್ತೋ ಅದೇ ತಿಂದಾಗೆ ಆಯಿತು. ಈಗ ನೀವು ಒಂದು ಕಡೆಗೆ ಹೋಗ್ತೀರಿ, ಹಬ್ಬ ಊಟಕ್ಕೆ ಬನ್ನಿ ಅಂತ. ಸೊ ನಿಮಗೆ ಊಟಕ್ಕೆ ಫಸ್ಟ್ ಕ್ಲಾಸ್ ಆಗಿ ಏನು ಬ್ರಾಹ್ಮಣರ ಊಟ, ಬ್ರಾಹ್ಮಣರೇ ಅಂತೇಳಿದ್ರೆ ಅಷ್ಟು ಏನು ಪೂಜೆದ್ದು ಪ್ರಸಾದದ ಅಡಿಗೆ ಮಾಡಿ ನಿಮಗೆ ಬಡಿಸಿದ್ದಾರೆ ಅಂತೇಳಿದ್ರೆ ಖುಷಿಯಾಗಿ ಬಿಡ್ತು. ಏನಂತೇಳಿದ್ರೆ, ಏನಪ್ಪ ಪೂರ್ವಜನ್ಮದ ಪುಣ್ಯ ಇತ್ತು, ಇವತ್ತು ನಾವು ಎಣಿಸದೆ ನಮಗೆ ಇಂತಹ ಒಂದು ದೇವರ ಪ್ರಸಾದದ ಊಟ ಸಿಕ್ಕಿತ್ತು ಅಂತ ಖುಷಿ ಆಯಿತು. ಅಂದರೆ ನಿಮಗದು ರುಚಿ, ಅಂದರೆ ಅವರವ್ರದ್ದು ರುಚಿ. ಸೊ ಹೀಗೆ ಈ ದುಷ್ಟ ಯಾರಿಗೆ, ದುರ್ಯೋಧನನಿಗೆ ಈ ಕಳಿಂಕನ ಉಪದೇಶ ರುಚಿತಾಸ ಏವ, ಬಹಳ ರುಚಿಯಾಗಿ ಏನು ಪಕೋಡ ತಿಂದಂಗಾಯಿತು. ಭಾರಿ ಖುಷಿ ಆಯಿತು. ಒಂದು ಸಲನೂ ಅಪ್ಪ ಇದು ಏನು ಉಪದೇಶ, ಇದು ಭಾಳ ಕೆಟ್ಟದೇ ಹೇಳ್ತಾ ಇದ್ದಾನಲ್ಲ ಇವ, ಇದು ನಮಗೆ ಹಿಡಿಸೋದಿಲ್ಲ ಅಂತ ಅನ್ನಿಸ್ಲೇ ಇಲ್ಲ ಅವನಿಗೆ. ವಿಸ್ತಾರಿತಾಚ ನಿಜ ಬುದ್ಧಿ ಬಲಾತ ತೋಪಿ, ನಿಜ ಬುದ್ಧಿ ಅಂದರೆ ಅವನ ಸ್ವಂತ ಬುದ್ಧಿ ಕೂಡ ದುಷ್ಟತನವೇ, ಅದು ಸ್ವಲ್ಪ ಕಡಿಮೆಯಲ್ಲಿ ಇತ್ತು. ಇವನು ಹೇಳಿಕೊಟ್ಟ ಮೇಲೆ ಈಗ ಏನಾಯಿತು? ವಿಸ್ತಾರಿತ ಆಯಿತು. ಅಂದರೆ ಅವನು ಮೊದಲು ಇಷ್ಟು ಕೆಟ್ಟವನು ಇರಲಿಲ್ಲ ರೀ. ಅಂದರೆ ಈ ಎಲ್ಲ ಉಪದೇಶ ಇದು ಕಳಿಂಕಂತೂ ಕಾಣ್ತದೆ, ಮಹಾ ಕೆಟ್ಟವನಾಗಿ ಬಿಟ್ಟಿದ್ದಾನೆ. ಹೌದಾ? ಅಂದರೆ ವಿಸ್ತಾರಿತ, ಈ ಕಳಿಂಕನ ಉಪದೇಶದಿಂದ ಮೊದಲೇ ಇದ್ದ ಕೆಟ್ಟ ಬುದ್ಧಿ, ಸ್ವಂತ ಬುದ್ಧಿ ಏನು ಕೆಟ್ಟ ಬುದ್ಧಿಯೇ, ಆ ಕೆಟ್ಟ ಬುದ್ಧಿ ಇಂತಹ ಕೆಟ್ಟ ಸಂಗತಿಗಳು, ಕೆಟ್ಟ ಫ್ರೆಂಡ್ಸು, ಕೆಟ್ಟ ಸರ್ಕಲು, ಕೆಟ್ಟ ಬಂಧುಗಳು ಅವೆಲ್ಲ ಸೇರಿದರೆ ಮತ್ತೆ ಏನಾಯಿತು? ಕೆಟ್ಟದ್ದು ಅಂತ ಹೇಳಿದರೆ ಕೆಟ್ಟದು ಅಂತ ಗೊತ್ತೇ ಆಗೋದಿಲ್ಲ. ನಾವು ಮಾಡಿದ್ದೆಲ್ಲ ಒಳ್ಳೆಯದಂತ ತಿಳ್ಕೊಂಡಿದ್ದಾರೆ, ಮಹಾ ಕೆಟ್ಟದೇ ಮಾಡ್ತಾ ಇದ್ದಾರೆ. ಸೊ
ನಿಜ ಬುದ್ಧಿ ಬಲಾದ ತೋಪಿ ವಿಸ್ತಾರಿತ. ತನ್ನ ಕೆಟ್ಟ ಬುದ್ಧಿ ಅನ್ನುವಂಥದ್ದು ಈ ಕಳಿಂಕನ ಉಪದೇಶದಿಂದ ಮತ್ತೂ ಕೂಡ ವಿಸ್ತಾರಿತವಾಗಿ ಬೆಳೆಯತೊಡಗಿತು ಅಂತ ಹೇಳ್ತಾರೆ. ಸೊ ಈ 4ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಧೃತರಾಷ್ಟ್ರ ಮೊದಲಾದ ಸಕಲ ಹಿರಿಯರಿಗೂ ತಿಳಿಯದಂತೆ ಇದೇ ಮೊದಲಾದ ಅತ್ಯಂತ, ಅಂದರೆ ಧೃತರಾಷ್ಟ್ರ ಮೊದಲಾದ ಸಕಲ ಹಿರಿಯರು ಅಂತ ಹೇಳಿದ್ರೆ ಧೃತರಾಷ್ಟ್ರ ಮುಖೈಹಿ, ಧೃತರಾಷ್ಟ್ರ ಮುಖ ಅಂತೇಳಿದರೆ ಮೊದಲಾಗಿ ಅಂತ ಅರ್ಥ. ಸೊ ಧೃತರಾಷ್ಟ್ರನೇ ಮೊದಲಾಗಿ ಸಮಸ್ತ ಒಳ್ಳೆ ಹಿರಿಯರು, ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ವಿದುರ ಅವರೆಲ್ಲ, ದ್ರೋಣಾಚಾರ್ಯರೆಲ್ಲ ಯಾರಿದ್ದಾರೋ ಒಬ್ಬರಿಗೂ ಅಜ್ಞಾತ ಏವ, ತಿಳಿಯಲೇ ಇಲ್ಲ, ಗುಟ್ಟಾಗಿ ಈ ಉಪದೇಶ ನಡೀತಾ ಇತ್ತು. ಸೊ ಹೀಗೆ ಇಂತಹ ಕುತ್ಸಿತತಮ, ಬಹಳ ಕೆಟ್ಟ ಆ ಹೇಯವಾದ ಈ ಕೂಟನೀತಿ, ಈ ನಾಸ್ತಿಕ ನೀತಿ, ಈ ಕೆಟ್ಟ ನೀತಿ, ಈ ವಿದ್ಯೆಯನ್ನು ಕೌರವರು ಕಳಿಂಕನಿಂದ ಕಲಿತರು. ಸ್ವಭಾವ ಬಲದಿಂದ ಅವರಿಗೆ ಬಹಳ ಚೆನ್ನಾಗಿ ಇದು ಹಿಡಿಸಿತು. ಅಂದರೆ ಅವರು ಸ್ವಭಾವದ ದುಷ್ಟರೇ ಆದ ಕಾರಣ ಇದು ಅವರಿಗೆ ಹಿಡಿಸಿತು, ಭಾಳ ರುಚಿಯಾಗಿ ಹಿಡಿಸಿತು. ಅಂದರೆ ಸ್ವಭಾವ ಬಲತಃ ತೇಷಾಂ ರುಚಿತಾಸ ಏವ, ಬಹಳ ರುಚಿಯಾಗಿ ಅವರಿಗೆ ಏನಾಯಿತು, ಈ ಉಪದೇಶ ಇದು ಕೆಟ್ಟದಿದೆ, ಇದು ಒಳ್ಳೆಯದಲ್ಲ, ಇದು ಅಧರ್ಮ ಅಂತ ಅನ್ನಿಸಲೇ ಇಲ್ಲ. ವಿಸ್ತಾರಿತಾಚ ನಿಜ ಬುದ್ಧಿ, ಅವರ ಸ್ವಂತ ಬುದ್ಧಿ ಕೆಟ್ಟ ಬುದ್ಧಿಯೇ ಆದ ಕಾರಣ ಆ ಕೆಟ್ಟ ಬುದ್ಧಿ ಈ ಕಳಿಂಕನ ಉಪದೇಶ ಸೇರಿ ಬಹಳ ವಿಸ್ತಾರಿತವಾಗಿ ಪೂರ್ತಿ ಕೆಟ್ಟದಾಗಿ ಹೋಯಿತು. ತಮ್ಮ ಸ್ವಂತ ಕೆಟ್ಟ ಬುದ್ಧಿಯ ಬಲದಿಂದ ಇನ್ನೂ ಹೆಚ್ಚಾಗಿ ಕೆಟ್ಟ ಬುದ್ಧಿಯಾಗಿ ಅವರು ಬೆಳೆದರು ಅಂತ. ಸೊ ತಾಮಸರಿಗೆ ತಾಮಸ ಕಾರ್ಯದಲ್ಲೇ ಅಭಿರುಚಿ. ಸೊ ಹೀಗೆ ಕೌರವರೆಲ್ಲ ಪರಮ ತಾಮಸರು. ಆದ್ದರಿಂದ ಅವರಿಗೆ ಈ ಕಪಟ ಕುತ್ಸಿತ ತಮಾಮ್ ಅಂದರೆ ಮಹಾ ಕಪಟ ವಂಚನೆಯ ಈ ನೀತಿ ಬಹಳ ಹಿಡಿಸಿತು ಅಂತ ಹೇಳ್ತಾರೆ. ಆ ನಂತರದ ನೆಕ್ಸ್ಟ್ ಶ್ಲೋಕ ಅಂತಂದ್ರೆ ಲೇಟ್ ಹಾಕೋಣ. ಅರ್ಧ ಅಂತ ಬಿಡ್ಕ, ಅರ್ಧ ಪಂಟ್ ಬಿಡಲಿ ಆ ಪಣ್ಣಿ. ಸಂಪೂರ್ಣ ದುರ್ಮತಿರಥೋ ಧೃತರಾಷ್ಟ್ರಸೂನೋ ತಾತಪ್ಯಮಾನ ಹೃದಯೋ ನಿಖಿಲಾನ್ಯಹಾನಿ ದೃಷ್ಟ್ವಾ ಶ್ರಿಯಂ ಪರಮಿಕಾಂ ವಿಜಯಂ ಚ ಪಾರ್ಥೆ ಪಾಹೇದಮೇತ್ಯ ಪಿತರಂ ಸಾಸೌ ಬಲೇನ. ಅನಂತರದಲ್ಲಿ ಸಂಪೂರ್ಣ ದುರ್ಬುದ್ಧಿಯುಳ್ಳ ಈ ಧೃತರಾಷ್ಟ್ರ ಪುತ್ರನಾದ ದುರ್ಯೋಧನನು ಎಲ್ಲಾ ದಿವಸಗಳಲ್ಲಿಯೂ ಅಂದರೆ ಸರ್ವಕಾಲಗಳಲ್ಲಿಯೂ ಸಂತಾಪಿಸಲ್ಪಟ್ಟತಕ್ಕ ಮನಸ್ಸುಳ್ಳವನಾಗಿ ಪಾಂಡವರಲ್ಲಿ ಉತ್ತಮವಾದ ಸಂಪತ್ತನ್ನು ಜಯವನ್ನು ನೋಡಿ ಶಕುನಿಯಿಂದ ಕೂಡಿಕೊಂಡು ತಂದೆಯಾದ ಧೃತರಾಷ್ಟ್ರನನ್ನು ಹೊಂದಿ ಈ ಮಾತನ್ನು ಹೇಳಿದನು. ಸಂಪೂರ್ಣ ದುರ್ಮತಿ ಅಥೋ ಧೃತರಾಷ್ಟ್ರಸೂನು ತಾತಪ್ಯಮಾನ ಹೃದಯೋ ನಿಖಿಲಾನ್ಯಹಾನಿ ದೃಷ್ಟ್ವಾ ಶ್ರಿಯಂ ಪರಮಿಕಾಂ ವಿಜಯಂಚ ಪಾರ್ಥೇಷು ಆಹೇದಮೇತ್ಯ ಪಿತರಂ ಆಹೇದಂ ಏತ್ಯ ಪಿತರಂ ಸಹ ಸೌಬಲೇನ. ಸಂಪೂರ್ಣ ದುರ್ಮತಿ, ಇವನು ಪೂರ್ತಿ ಕೆಟ್ಟೋಗಿದ್ದಾನೆ ದುರ್ಯೋಧನ. ಸಂಪೂರ್ಣ ದುರ್ಮತಿ ಅಂದರೆ ಸುಮತಿ ಅಂದರೆ ಒಳ್ಳೆಯ ಬುದ್ಧಿ, ದುರ್ಮತಿ ಅಂದರೆ ಸಂಪೂರ್ಣ ಕೆಟ್ಟ ಬುದ್ಧಿ ಆಗಿಬಿಟ್ಟಿದೆ ಇವಂದು. ಯಾರ್ದು? ದುರ್ಯೋಧನಂದು. ಅಥ ಒಂದು ದಿವಸ ಏನಾಯಿತು ಅಂದರೆ ಧೃತರಾಷ್ಟ್ರ ಸೂನು ಅಂದರೆ ಧೃತರಾಷ್ಟ್ರನ ಮಗ ದುರ್ಯೋಧನ, ಧೃತರಾಷ್ಟ್ರ ಸೂನುಹು. ಆಮೇಲಿಂದ ಹೊರಟೋಯ್ತು. ತಾತಪ್ಯಮಾನ ಹೃದಯ ಅಂದರೆ ದುರ್ಯೋಧನನ ಹೃದಯ ಏನು ಪಕ ಅಂತದೆ. ಏನದು? ತಾತಪ್ಯಮಾನ ಅಂದರೆ ಒಳಗಿಂದ ಬೆಂಕಿ ಉರಿತಾ ಇದೆ. ತಪ್ಯಮಾನ, ತಾಪ ಅಂದರೆ ಏನಿದು? ಬೆವರ್ತಾ ಇದ್ದಾನೆ ಎಂದು ಒಳಗಿಂದ ಬೆಂಕಿ. ಏನು ಬೆಂಕಿ ಇದು? ಅವರದ್ದು ನೋಡಿ ಹೊಟ್ಟೆ ಕಿಚ್ಚಿನ ಬೆಂಕಿ. ಆ ಪಾಂಡವರು ಅವರು ಯಾಕೆ ಧರ್ಮ ಮಾರ್ಗದಲ್ಲಿ ಹೋಗಬೇಕು ಅಂತೇಳಿದರೆ, ಅಂದರೆ ಅವರಿಗೆ ಎಂಥ ಕೀರ್ತಿ, ಎಲ್ಲರೂ ಅವರನ್ನು ಖುಷಿ ಪಡ್ತಾರೆ, ಎಲ್ರಿಗೂ ಸಂತೋಷ ಕೊಡ್ತಾರೆ, ಯಾಕೆ ಕೊಡಬೇಕು? ಇದು ಈ ಥರ. ಸೊ ತಾತಪ್ಯಮಾನ ಹೃದಯ ನಿಖಿಲಾನಿ ಅಹಾನಿ. ನಿಖಿಲಾನಿ ಅಂದರೆ ಎಲ್ಲ, ನಿಖಿಲ ಅಖಿಲ ಅಂದರೆ ಅಲ್ಲ ಒಂದೇ. ಅಹಾನಿ, ನಿಖಿಲಾನಿ ಅಹಾನಿ. ಅಹಾನಿ ಅಂದರೆ ಹಗಲು ರಾತ್ರಿ ಬೇಯ್ತಾ ಇದ್ದಾನೆ ದುರ್ಯೋಧನ. ದೃಷ್ಟ್ವಾ ಶ್ರಿಯಂ,
ಅವನು ಭೀಮ ಇವತ್ತಷ್ಟು ತಂದ, ಅರ್ಜುನ ಇಷ್ಟು ತಂದ, ಬೊಕ್ಕಸಕ್ಕೆ ಹಾಕಿದ. ಯಾರ ಬೊಕ್ಕಸಕ್ಕೆ ಹಾಕಿದ? ಧೃತರಾಷ್ಟ್ರನ ಬೊಕ್ಕಸಕ್ಕೆ ಹಾಕಿದ್ದಾನೆ. ಅರೆ ಧೃತರಾಷ್ಟ್ರ ಅಂದರೆ ನಿನ್ನ ಅಪ್ಪ ಅಲ್ವಾ ಅಂತ ಹೇಳಿದ್ರೆ, ಹೌದು, ಅವರು ತಂದು ಯಾಕೆ ಹಾಕಿದ್ದು ಅಂತೇಳಿದರೆ ಅವರಿಗೆ ಕೀರ್ತಿ ಬಂತಲ್ಲ. ಏನು, ಅರ್ಜುನ ಮತ್ತು ಭೀಮರು ದಂಡಯಾತ್ರೆ ಮಾಡಿ ಎಲ್ಲ ಧೃತರಾಷ್ಟ್ರನ ಬೊಕ್ಕಸ ಏನು ಮಾಡಿದರು, ತುಂಬಿಸಿದರು ಅಂತ ಅವರಿಗೆ ಕೀರ್ತಿ ಬರ್ತಾ ಇದೆ, ಹೆಸರು ಬರ್ತಾ ಇದೆ. ಬರಬಾರ್ದಲ್ವ? ಅವರಿಗೆ ಯಾಕೆ ಹೆಸರು ಬರುವುದು? ಇವನಿಗೆ ಬೆಂಕಿ, ಒಳಗಿಂದ ಬೆಂಕಿ. ಸೊ ದೃಷ್ಟ್ವಾ ಶ್ರಿಯಂ, ಶ್ರಿಯಂ ಅಂದರೆ ಸಂಪತ್ತು, ಧನ ಕನಕ. ದೃಷ್ಟ್ವಾ ಅಂದರೆ ನೋಡಿ, ನೋಡಿ ಶ್ರಿಯಂ ಪರಮಿಕಾಂ, ಬಹಳ ಶ್ರೇಷ್ಠ ರೀತಿಯಲ್ಲಿ ತರ್ತಾರೆ ಹಾಕ್ತಾರೆ. ಎಲ್ಲಿ ಹೋದರೂ ಅವರು ಜಯ ಗಳಿಸಿ ಬರ್ತಾ ಇದ್ದಾರೆ. ಭೀಮ ಮತ್ತು ಅರ್ಜುನರು, ಇವನಿಗೆ ಹೊಟ್ಟೆಯಲ್ಲಿ ಬೆಂಕಿ ಬರ್ತಾ ಇದೆ. ವಿಜಯಂಚ ಪಾರ್ಥೇಶು ಅಂತ ಹೇಳಿದ್ರೆ ಆ ಭೀಮಾರ್ಜುನರಲ್ಲಿ ಆ ವಿಜಯ ಅಂದ್ರೇನು, ಹೋದಲ್ಲೆಲ್ಲ ಜಯ. ಆ ಪಾರ್ಥೇಶು ಆಹ ಇದಂ ಏತ್ಯ, ಈಗ ತಡ್ಕೊಳ್ಳಿಕ್ಕಾಗದೆ, ಆಹ ಅಂದರೆ ಹೇಳಿದ, ಇದಂ ಅಂದರೆ ಈ ಮಾತನ್ನು, ಏತ್ಯ ಪಿತರಂ ತಂದೆ ಹತ್ತಿರ ಹೋಗಿ. ಅಂದರೆ ಒಬ್ಬನೇ ಹೋದ್ನಾ? ಇಲ್ಲ, ಅವನು ಇಂಥದ್ದು ಕೆಟ್ಟ ಬುದ್ಧಿಯ ಮಾತುಗಳನ್ನು ಹೋಗಿ ತಂದೆ ಹತ್ರ ಹಠ ಹಿಡಿಯುವಾಗ ಅವನೊಟ್ಟಿಗೆ ಯಾರು ಇರ್ತಾರೆ ಅಂತ ಹೇಳಿದರೆ ಸೌಬಲೇನ ಸಹ. ಸೌಬಲ ಅಂದರೆ ಅವನ ದೇಶ ಯಾವುದದು, ಆ ಸುಬಲ ಅಂತ ದೇಶ. ಆ ಸೌಬಲ ಅಂತ ಹೇಳಿದ್ರೆ ಇಬ್ಬರಿದ್ದಾರೆ, ಒಂದು ಶಕುನಿ, ಇನ್ನೊಂದು ಗಾಂಧಾರಿ. ಅಂದರೆ ಶಕುನಿ ಇದ್ದೆ ತಂಗಿ ಅಲ್ಲ, ತಂಗಿಯ ಅಕ್ಕನೇನವಳು ಗಾಂಧಾರಿ. ಸೊ ಅವಳಿಗೂ ಸೌಬಲಿ ಅಂತ ಹೇಳೋದು, ಇವನಿಗೆ ಸೌಬಲ ಅಂತ ಹೇಳೋದು. ಸೊ ಈ ಶಕುನಿಯ ಒಟ್ಟಿಗೆ ಹೋಗಿ ಧೃತರಾಷ್ಟ್ರನಿಗೆ ಆಹ ಇದಂ ಏತ್ಯ ಪಿತರಂ ಅಂದರೆ ತಂದೆಯನ್ನು, ಪಿತಾ ಅಂದರೆ ತಂದೆ, ಪಿತರಂ ಅಂದರೆ ತಂದೆಯನ್ನು. ಅಂದರೆ ಯಾರೊಟ್ಟಿಗೆ ಹೋಗಿದ್ದಾನೆ? ಸೌಬಲೇನ ಸಹ, ಶಕುನಿಯ ಒಟ್ಟಿಗೆ ಹೋಗಿದ್ದಾನೆ. ಯಾರು ಹೋದದ್ದು? ಸಂಪೂರ್ಣ ದುರ್ಮತಿ, ಧೃತರಾಷ್ಟ್ರನ ಮಗ ಪೂರ್ತಿ ಕೆಟ್ಟು ಹೋದವ. ಯಾರಮ್ಮ? ದುರ್ಯೋಧನ. ತಪ್ಯಮಾನ ಹೃದಯ, ಹೊಟ್ಟೆಯಲ್ಲಿ ಬೆಂಕಿ ಬರ್ತಾ ಇದೆ. ಈ ಭೀಮ ಮತ್ತು ಅರ್ಜುನ ವಿಜಯಂಚ ಪಾರ್ಥೇಶು, ಹೋದಲ್ಲೆಲ್ಲ ವಿಜಯ ಗಳಿಸಿ ಅಂದರೆ ಧನಕನಕ ಕಪ್ಪ ಕಾಣಿಕೆ ತಂದು ಹಾಕ್ತಾ ಇದ್ದಾರೆ ಬೊಕ್ಕಸಕ್ಕೆ. ಧೃತರಾಷ್ಟ್ರನಿಗೂ ಎಂಥ ಸಂತೋಷ ಅವರ ಮೇಲೆ. ಅಯ್ಯೋ, ಅವರ ಮೇಲೆ ನನ್ನ ಅಪ್ಪ ಯಾಕೆ ಸಂತೋಷ ಮಾಡ್ಕೋಬೇಕು ಅಂತ ಈ ಹೊಟ್ಟೆ ಕಿಚ್ಚಿನಲ್ಲಿ ಬೇಯ್ತಾ ಇರುವಂಥ ದುರ್ಯೋಧನ ತನ್ನ ತಂದೆಯ ಹತ್ರ ಹೋಗಿ ಈ ಮಾತನ್ನು ಹೇಳಿದ. ಅಲ್ಲಿಗೆ ನಿಲ್ಲಿಸಿಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಯಾವ ಮಾತು?